Everybody, Namaste. Welcome back to King English Online Classes, dear students. ವಿದ್ಯಾರ್ಥಿಗಳೇ, ಇವತ್ತು ಮೊನ್ನೆ ನಡೆದಿರುವಂಥ CHSL ಪ್ರಶ್ನೆ ಪತ್ರಿಕೆ 11 ಜೂನ್ 2024 ನಡೆಸಿರುವಂಥ ಸೆಕೆಂಡ್ PUC ಬೇಸ್ಡ್ CHSL ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನೋಡುವಂಥ ಸಮಯ. ಅಲ್ಲಿ ಈಗಾಗಲೇ ವಿದ್ಯಾರ್ಥಿಗಳೇ ಎರಡು ಪೇಪರ್ಸ್ಗಳನ್ನು ಜುಲೈ 13, ಜುಲೈ 14ರಂದು ನಡೆದಿರುವಂಥ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೋಸ್ಕರ ನಾನು ಮಾಡಿದ್ದೀನಿ. ಬಟ್ ಯಾರೆಲ್ಲ CHSL ಟೈರ್ 1 ಬರೆದಿದ್ದೀರಾ, ನಿಮಗೆ ಡೌಟ್ಸ್ಗಳಿದ್ರೆ ಯಾಕೆ ಇದೇ ಆನ್ಸರು, ಯಾಕೆ ಕೊಟ್ಟಿರುವ ಉಳಿದ 3 ಆಪ್ಷನ್ಸ್ಗಳು ಯಾಕೆ ಆನ್ಸರ್ ಆಗಲ್ಲ, ಇದರ ವಿಶ್ಲೇಷಣೆ ತಿಳ್ಕೊಳ್ಳೋ ಅಂತ ಒಂದು ಪ್ರಯತ್ನ. ರೈಟ್, ಕೀ ಆನ್ಸರ್ಸ್ಗಳೆಲ್ಲ ಬಿಡುಗಡೆ ಆಗಿರುತ್ತೆ, ಬಟ್ ಆದ್ರೂ ಕೂಡ ಕೆಲವೊಂದು ಡೌಟ್ಸ್ಗಳಿರುತ್ತೆ. ಆ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡುವಂಥ ಕೆಲಸ ನಮ್ಮಂಥ ಇಂಗ್ಲೀಷ್ ಟ್ರೈನರ್ಸ್ ಆಗಿರುತ್ತೆ. ಬನ್ನಿ ನೋಡೋಣ. ಟೈರ್ 1 ಪ್ರಶ್ನೆ ಪತ್ರಿಕೆ 11th ಜೂನ್ It is not June, students, it is July. 11 July 2024 ನಡೆದಿರುವಂಥ ಪ್ರಶ್ನೆ ಪತ್ರಿಕೆ ಟೈರ್ 1. ಬನ್ನಿ ನೋಡೋಣ. Parts of the following sentence have been given as options. Select the option that contains an error ಅಂತ ಕೇಳಿದ್ದಾರೆ. ಒಂದು ವಾಕ್ಯ ಕೊಟ್ಟಿದ್ದಾರೆ, ಯಾವ ಒಂದು ಕಂಟೆಂಟ್ ಅಲ್ಲಿ ಎರರ್ ಇದೆ ಅದು ನಾವು ಐಡೆಂಟಿಫೈ ಮಾಡಬೇಕಿರುತ್ತೆ. ಬನ್ನಿ ವಾಕ್ಯ ಓದೋಣ ವಿದ್ಯಾರ್ಥಿಗಳೇ. ಇದಾಗಿದೆ ನಿಮ್ಮ ವಾಕ್ಯ. She was fond of walking along the path beside the lake ಅಂತ ಕೊಟ್ಟಿದ್ದಾರೆ. ಏನರ್ಥ? She was fond of it, ಅವಳಿಗೆ ತುಂಬಾ ಅಚ್ಚುಮೆಚ್ಚು. ಏನದು? ವಾಕಿಂಗ್ ಅಲಾಂಗ್ ದ ಪಾತ್ ಬಿಸೈಡ್ಸ್ ದ ಲೇಕ್ ಅಂತ ಕೊಟ್ಟಿದ್ದಾರೆ. ಈ ಲೇಕ್ ಇರುತ್ತಲ್ವಾ, ಅದ್ರ ಪಕ್ಕದಲ್ಲಿ ನಡ್ಕೊಂಡು ಹೋಗೋದಂದ್ರೆ ಅವಳಿಗೆ ತುಂಬಾ ಅಚ್ಚುಮೆಚ್ಚುಗೆ ಅಂತ ಹೇಳ್ತಾರೆ ಅಲ್ವಾ. ಏನ್ ಮಿಸ್ಟೇಕ್ ಇದೆ? ಓದುವಾಗ್ಲೇ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. She was fond of walking along the path ಸರಿಯಾಗಿದೆ, ದ ಲೇಕು ಕರೆಕ್ಟ್ ಆಗಿದೆ. ವಿದ್ಯಾರ್ಥಿಗಳೇ, ಬಿಸೈಡ್ ಪ್ರಪೋಸಿಷನ್ಸ್ ಕೊಡಬೇಕು, ಕಂಜಂಕ್ಷನ್ಸ್ ಕೊಟ್ಟಿದ್ದಾರೆ. ಏನಂತ? ಬಿಸೈಡ್ಸ್ ಅಂತ ಕೊಟ್ಟಿದ್ದಾರೆ. ಇದೇ ಮಿಸ್ಟೇಕ್ ಇರೋದು. ಹಾಗಾದ್ರೆ ಯಾವ ಭಾಗದಲ್ಲಿದೆ? ಆಪ್ಷನ್ 3 ನಲ್ಲಿ ಬಿಸೈಡ್ಸ್ ದ ಲೇಕ್ ಅಂತ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಬಿಸೈಡ್ಸ್, ಇದು ಬಿಸೈಡ್ ಆಗಬೇಕು. ಪ್ರಪೋಸಿಷನ್ ಕಂಜಂಕ್ಷನ್ ಅಲ್ಲಿ ಓದಿದ್ದೀರಾ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್. ಸೊ ಆಪ್ಷನ್ 3 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೆಲೆಕ್ಟ್ ದ ಆಪ್ಷನ್ ದಟ್ ವಿಲ್ ಇಂಪ್ರೂವ್ ದ ಗಿವನ್ ಸೆಂಟೆನ್ಸ್ ಬೈ ಯೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಬ್ ಅಂತ ಕೊಟ್ಟಿದ್ದಾರೆ. ಏನಿದೆ ವಾಕ್ಯ? ಸೂರ್ಯ ವಾಕಿಂಗ್ ಟು ಕಾಲೇಜ್ ಎವ್ರಿ ಡೇ ಅಂತ ಕೊಟ್ಟಿದ್ದಾರೆ. ಸೂರ್ಯ ವಾಕಿಂಗ್ ಟು ಕಾಲೇಜ್ ಎವ್ರಿ ಡೇ. ದಿಸ್ ಸೆಂಟೆನ್ಸ್ ಹ್ಯಾಸ್ ನೋ ಸೆನ್ಸ್. ಇದು ಯಾವ ಟೆನ್ಸ್? ಹೆಲ್ಪಿಂಗ್ ವರ್ಬೇ ಇಲ್ಲ. ಹಾಗಾದ್ರೆ ವಾಕ್ಯ ನೋಡಿ. ಸೂರ್ಯ ಇಸ್ ವಾಕಿಂಗ್ ಟು ಕಾಲೇಜ್ ಎವ್ರಿ ಡೇ. ಸೂರ್ಯ ಇಸ್ ವಾಕಿಂಗ್ ಟು ಕಾಲೇಜ್ ಎವ್ರಿ ಡೇ. ಎವ್ರಿ ಡೇ ಬಂದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ನ ಬಳಸಲ್ಲ, ಸೊ ಹೀಗಾಗಿ ಇದು ಅಲ್ಲ. ಆಪ್ಷನ್ 3 ಸೂರ್ಯ ಹ್ಯಾವ್ ವಾಕ್ ಟು ಕಾಲೇಜ್ ಎವ್ರಿ ಡೇ. ಹ್ಯಾವ್ ಹ್ಯಾಸ್ ನ ಸದ್ಯಕ್ಕೆ ಏನಾಗಿದೆ ಅಥವಾ ಈ ಮುಂಚೆ ಯಾವುದು ಕಂಪ್ಲೀಟ್ ಆಗಿದೆ ಅಂತ ಹೇಳೋದಕ್ಕೆ ಇದು ಸರಿಯಾಗಲ್ಲ. ಸೂರ್ಯ ವಾಕ್ ಟು ಕಾಲೇಜ್ ಎವ್ರಿ ಡೇ. ಸೂರ್ಯಗೆ ವಾಕ್ ಬರಲ್ಲ, ವಾಕ್ಸ್ ಬರುತ್ತೆ. ಆಪ್ಷನ್ 2 ನೋಡಿ, ಸೂರ್ಯ ವಾಕ್ ಟು ಕಾಲೇಜ್ ಎವ್ರಿ ಡೇ. ಇದು ಸರಿಯಾದ ಉತ್ತರ. ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ, 100% ಕರೆಕ್ಟ್ ಆಗಿದೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಮುಂದಿನ ಪ್ರಶ್ನೆ ನೋಡುವ. ಒಂದು ವಾಕ್ಯ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇದರಲ್ಲಿ ಎಲ್ಲಿ ಎರರ್ ಇದ್ರೆ ಅದನ್ನ ಫೈಂಡ್ ಔಟ್ ಮಾಡಿ ಅಂತ ಪ್ರಶ್ನೆ ಇದೆ. ಸಪೋಸ್ ಎರರ್ ಇಲ್ಲ ಅಂದ್ರೆ ನೋ ಎರರ್ನ ನೀವು ಆಯ್ಕೆ ಮಾಡಿ ಅಂತ. ಬನ್ನಿ ವಾಕ್ಯ ಓದಿ ನೋಡೋಣ ಏನಿದೆ ಅಂತ. ಫಾದರ್ ಟುಕ್ ದ ನ್ಯೂಸ್ ಪೇಪರ್ ಇನ್ ಹೀಸ್ ಹ್ಯಾಂಡ್. ಐ ಥಿಂಕ್ ದರ್ ಇಸ್ ಸಮ್ ಮಿಸ್ಟೇಕ್ ಇನ್ ದ ಕ್ವೆಶ್ಚನ್. ನೋಡೋಣ ವಿದ್ಯಾರ್ಥಿಗಳೇ. ಹ್ಯಾಂಡ್ ಟು ಗೋ ಇರ್ಬೇಕಿದು. ದಿಸ್ ಇಸ್ ಮೈ ಮಿಸ್ಟೇಕ್. ಸರಿಯಾಗಿದೆ. ಫಾದರ್ ಟುಕ್ ದ ನ್ಯೂಸ್ ಪೇಪರ್ ಇನ್ ಹಿಸ್ ಹ್ಯಾಂಡ್ ಟು ಗೋ ಥ್ರೂ ಇಟ್ಸ್ ಒನ್ಸ್ ಅಗೇನ್. ತಂದೆ ಏನ್ ಮಾಡಿದ್ದಾರೆ? ದಿನಪತ್ರಿಕೆಯನ್ನು ಕೈಗೆ ತಗೊಂಡಿದ್ದಾರೆ, ಓದಿದ್ದಾರೆ. ಇನ್ನೊಂದ್ಸರಿ ನೋಡುವ, ಇನ್ನೊಂದ್ಸರಿ ಓದುವ ಅಂತ ಕೈಗೆ ಎತ್ಕೊಂಡಿದ್ದಾರೆ. ಯಾವುದೇ ಎರರ್ ಇಲ್ಲ, ಸೊ ನೋ ಎರರ್ ಇಸ್ ದ ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ವಾಕ್ಯಕ್ಕೆ ಬರೋಣ. Parts of the following sentence have been underlined as given as options. Select the option that contains an ಎರರ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ಎಲ್ಲಿ ಎರರ್ ಇದೆ ಅಂಡರ್ಲೈನ್ ಮಾಡುವ ಪದದಲ್ಲಿ? ವಿದ್ಯಾರ್ಥಿಗಳೇ, ಇಲ್ಲಿ ಪೊಲೀಸ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೈ ವಿಲೇಜ್ ಇದೆ, ಅ ಪರ್ಸನ್ ಇದೆ, ಅ ಹೌಸ್ ಅಂತ ಇದೆ. ನೋಡಿ, ಪೊಲೀಸ್ ಮ್ಯಾನ್ ಕೇಮ್ ಟು ಮೈ ವಿಲೇಜ್ ಅಂಡ್ ಆಸ್ಕ್ಡ್ ಪರ್ಸನ್ ಹೂ ಬರ್ಗಲ್ಡ್ ಹೌಸ್ ಲಾಸ್ಟ್ ನೈಟ್ ಅಂತಿದೆ. ವಿದ್ಯಾರ್ಥಿಗಳೇ, ಇದು ಪೊಲೀಸ್ ಮ್ಯಾನ್ ಆಗಲ್ಲ, ಪೊಲೀಸ್ ಮೆನ್ ಆಗ್ಬೇಕು. ಇಲ್ಲಿ ಮಿಸ್ಟೇಕ್ ಇದೆ, ಬೇರೆ ಯಾವುದೇ ಭಾಗದಲ್ಲಿ ಎರರ್ ಇಲ್ಲ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್. ಕಂಪ್ರಹೆನ್ಸಿವ್ ಪ್ಯಾಸೇಜ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇದು ಕಂಪ್ರಹೆನ್ಸಿವ್ ಪ್ಯಾಸೇಜ್ ಅನ್ನೋಕೆ ಇದನ್ನ ಕ್ಲೋಸ್ ಟೆಸ್ಟ್ ಅಂತಾನೆ ಹೇಳ್ಬೋದು. ಪ್ರಶ್ನೆನ ಓದಿ ನೋಡ್ಬೇಕು. ವಾಟ್ ಈಸ್ ಲಿಟ್ರಸಿ?
It is golden key that dash the gates to a whole new world. It heralds the dawn of a new dash, but the media hype seems to give the impression that literacy simply means that ability to sign one's name instead of putting thumb impression. Isn't that a very dash simplistic interpretation of the word? Taking up this narrow meaning of the word, politicians proclaim that their states have achieved 80 or 90% literacy or even dash. But quite often, what happens is once the training covers is over, to produce a dash neo literates soon leaps into literacy. So literacy ಕುರಿತು ಕೊಟ್ಟಿರುವಂತದ್ದಾಗಿದೆ. ವಿದ್ಯಾರ್ಥಿಗಳೇ, ಈ ತರ ಕ್ಲೋಸ್ ಟೆಸ್ಟ್ ಅಲ್ಲಿ ಕೊಟ್ಟಿರುವಂತ ಈ ಪ್ಯಾಸೇಜ್ ನ ಒಂದು ಸರಿ ಸ್ಕಿಮ್ಮಿಂಗ್ ಮಾಡ್ಕೊಳ್ಳಿ, ನಾಟ್ ಟು ಸ್ಕ್ಯಾನ್. ದಿಸ್ ಇಸ್ ವಾಟ್ ದ ಟೆಕ್ನಿಕ್. ನಾನು ಓದಾಗಿದೆ, ಕ್ವಶನ್ಸ್ ಗಳನ್ನ ನೋಡೋಣ ಏನಿದೆ. Sub question number 5, select the most appropriate to fill in the blank one. ಎಲ್ಲಿದಪ್ಪ ಬ್ಲಾಂಕ್ ಒನ್ ಬಂದು ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಯಾವುದು ಸೂಟೇಬಲ್ ಆನ್ಸರ್ನ ನೀವು ಫಿಲ್ ಮಾಡ್ತೀರಾ. ತದನಂತರ 2, ಹಾಗೆ ವಿ ಹ್ಯಾವ್ ಅ ಥರ್ಡ್, ಆಲ್ಸೋ ವಿ ಹ್ಯಾವ್ ಫೋರ್ತ್ ಅಂಡ್ ಫಿಫ್ತ್ blanks we have, and you are supposed to select the right answer to fill these blanks ಅಂತ ಹೇಳ್ಬೋದು. ಬನ್ನಿ ನೋಡ್ತಾ ಹೋಗೋಣ ಏನೆಲ್ಲ ಇದೆ ಅಂತ. ಫಸ್ಟ್ ಒನ್ಗೆ ಏನ್ ಕೊಟ್ಟಿದ್ದಾರೆ? ಓಪನ್ಸ್, ಕ್ಲೋಸರ್ಸ್, ಲೀಡ್ಸ್ ಅಂಡ್ ಕಂಟ್ರೋಲ್ಸ್ ಅಂತ ಕೊಟ್ಟಿದ್ದಾರೆ. ಸಿ ವಾಟ್ ಈಸ್ ಲಿಟ್ರಸಿ? ಇಟ್ ಈಸ್ ಗೋಲ್ಡನ್ ಕೀ. ದ್ಯಾಟ್ ಗೋಲ್ಡನ್ ಕೀ ಏನ್ ಮಾಡ್ತಾರೆ? ಓಪನ್ ಮಾಡೋದಕ್ಕೆ ಓಪನ್ ದ ಗೇಟ್ಸ್ ಆಗುತ್ತೆ. ಸೊ ಓಪನ್ಸ್ ಈಸ್ ದ ರೈಟ್ ಆನ್ಸರ್. ಸಿಂಪಲ್ ಆಗಿರೋದು. ಇದು ಕ್ಲೋಸಸ್ ಅಲ್ಲ. ಲೀಡ್ಸ್ ಅಂದ್ರೆ ಅದನ್ನ ನಮ್ ಜೊತೆ ಕರ್ಕೊಂಡು ಹೋಗೋದು ಅಥವಾ ಮುನ್ನಡೆಸೋದಲ್ಲ. ಕಂಟ್ರೋಲ್ಸ್ ಅಂದ್ರೆ ನಿಯಂತ್ರಣ ಮಾಡಕ್ಕಲ್ಲ. ಗೋಲ್ಡನ್ ಕೀ ಇರೋದು ಓಪನ್ ಮಾಡೋದಕ್ಕೆ. ಸೊ ಆಪ್ಷನ್ 1 ಇಸ್ ರೈಟ್ ಆನ್ಸರ್ ಸ್ಟೂಡೆಂಟ್. ಹಾಗೇನೆ ಎರಡನೇ ಪ್ರಶ್ನೆಗೆ ಬಂದಾಗ ಸೆಲೆಕ್ಟ್ ದ ಮೋಸ್ಟ್ ಆಪ್ಷನ್ ಟು ಫಿಲ್ ದ ಬ್ಲಾಂಕ್ ಆಫ್ 2 ಅಂತ ಕೊಟ್ಟಿದ್ದಾರೆ. ಸೀಸನ್, ಡೇ, ಇಯರ್ ಅಂಡ್ ದ ಮಂತ್ ಕೊಟ್ಟಿದ್ದಾರೆ. ನಾನು ಓದಾಗಿದೆ, ಓದ್ತಾ ಹೋಗೋಣ. ಸೊ ದ ಗೇಟ್ಸ್, ಸೊ ಓಪನ್ಸ್ ದ ಗೇಟ್ಸ್ ಟು ಅ ಹೋಲ್ ನ್ಯೂ ವರ್ಲ್ಡ್. ಇಟ್ ಹ್ಯಾಸ್ ಅ ಡಾನ್ ಆಫ್ ನ್ಯೂ, ಇಟ್ ಈಸ್ ಡೇ ಆಗುತ್ತೆ. ದಟ್ ಈಸ್ ದ ರೈಟ್ ಆನ್ಸರ್. ಹಾಗೆ ನೀವು ಓದ್ತಾ ಹೋದಾಗ ಥರ್ಡ್ ಒನ್ ಬಂದಾಗ ಇಫ್ ಯು ಗೋ ವಿತ್ ಬಟ್ ದ ಮೀಡಿಯಾ ಹೈಪ್ ಸೀಮ್ಸ್ ಟು ಗಿವ್ ಇಂಪ್ರೆಷನ್ ದ್ಯಾಟ್ literacy simply means that ability to sign one's name instead of putting thumb impression. Isn't that a very dash simplistic interpretation of the word? ಸೊ ಏನ್ ಬರುತ್ತೆ ಇಲ್ಲಿ? ಲಿಮಿಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಹಾಗೆ 4 ನೋಡಿದಾಗ ದ ರೈಟ್ ಆನ್ಸರ್ ಈಸ್ ಹೈಯರ್ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಕೊನೆ ಪ್ರಶ್ನೆ ನೋಡಿದಾಗ ಅಲ್ಲಿ ಲಿಟರೇಟ್ಸ್ ಬಂದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಟ್. ಅದನ್ನ ಓದ್ಬೇಕಾಗುತ್ತೆ. ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಕೊಲೊಕೇಶನ್ ಅಂತ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸ್, ವಾಟ್ ಯು ಮೀನ್ ಬೈ ಕೊಲೊಕೇಶನ್? ದ ರೈಟ್ ಕಾಂಬಿನೇಷನ್ ಆಫ್ ದ ವರ್ಡ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ನೋಡೋಣ. ಉಜ್ವಲ್ ವಾಸ್ ಇಂಪ್ರಿಸನ್ ಫಾರ್ ಅ ಡ್ಯಾಶ್ ಅ ಕ್ರೈಮ್ ಅಂತ. ಅಂಡರ್ಟೇಕಿಂಗ್ ದ ಕ್ರೈಮ್ ಆಗಲ್ಲ, ಮೇಕಿಂಗ್ ಕೊಲೊಕೇಟ್ ಆಗಲ್ಲ, ಇನ್ವಾಲ್ವಿಂಗ್ ಇನ್ ದ ಕ್ರೈಮ್ ಆಗಬೇಕೈತೆ. ಬಟ್ ಇಲ್ಲಿ ಎ ಕೊಟ್ಟಿದ್ದಾರೆ. ಕಮಿಟಿಂಗ್ ಅ ಕ್ರೈಮ್ ಈಸ್ 100% ರೈಟ್ ಆನ್ಸರ್. ದಟ್ ಇಸ್ ಸೂಟೇಬಲ್ ಒನ್. ನೆಕ್ಸ್ಟ್ ಒನ್, ಒಂದು ವಾಕ್ಯ ಕೊಟ್ಟಿದ್ದಾರೆ ನೋಡಿ ಏನಿದೆ. ನೋ ಸೂನರ್, ರೈಟ್? ವೆಲ್, ನೋ ಸೂನರ್ ಡಿಡ್ ವಿ ರೀಚ್ ಅಟ್ ದ ಪಾರ್ಟಿ that it began to rain. that it began to rain ಆಗಲ್ಲ. ವೆಲ್, ಇದು ರಾಂಗ್ ಆಗಿದೆ ಅಲ್ಲಿ. that it began to rain ಬದಲು that it began raining, ರೈಟ್? that it began raining ಅಂದ್ರೆ ಜರಂಡ್ ಪಾರ್ಟ್ನ ಬಳಸಬೇಕಾಗತ್ತೆ. ಸೊ ಇಲ್ಲೇ ರಾಂಗ್ ಆಗಿರೋದು. ನೋ ಸೂನರ್ ಡಿಡ್ ವಿ ರೀಚ್ ಅಟ್ ದ ಪಾರ್ಟಿ ಕರೆಕ್ಟ್ ಆಗಿದೆ. ಪಾರ್ಟಿ, ದ ಪಾರ್ಟಿ that it began to rain ಬದಲು began to rain ಬದಲಾಗಿ ನಾವೇನ್ ಮಾಡ್ಬೇಕಲ್ಲಿ ರೈನಿಂಗ್ ನ ಬಳಸಬೇಕಾಗುತ್ತೆ. ಸೊ ದಿಸ್ ಪಾರ್ಟ್ ಇಸ್ ರಾಂಗ್ ಆಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಆಂಟೋನಿಮ್ ಕೇಳಿದ್ದಾರೆ. ಯಾವುದಕ್ಕೆ? ಹ್ಯಾಂಪರ್ ಅಂತ. ಅದನ್ನ ನೋಡೋಕ್ಕಿಂತ ಮುಂಚೆ ಕ್ವಶನ್ ಕಂಟೆಕ್ಸ್ಚುಯಲಿ ಏನ್ ಮೀನಿಂಗ್ ಇದೆ ನೋಡ್ಬೇಕು. He worked alone as he did not want anyone to hamper his project. Students, antonym for hamper is ಹೆಲ್ಪ್ ಆಗುತ್ತೆ. ಹ್ಯಾಂಪರ್ ಬಂದು ಹೆಲ್ಪ್ ಮಾಡದೇ ಇರೋದು, ಅಡ್ಡಿ ಆತಂಕಗಳನ್ನು ಮಾಡೋದು. ಸೊ ಹೆಲ್ಪ್ ಈಸ್ ದ ರೈಟ್ ಆನ್ಸರ್. ದಿಸ್ ಇಸ್ ವಾಟ್ ಕಂಟೆಕ್ಸ್ಚುಯಲಿ ರೈಟ್ ಅಂತ.
ಹಾಗೆ ಇನ್ನೊಂದು ಪ್ರಶ್ನೆ ಸೈನೋನಿಮ್ ಕೇಳಿದ್ದಾರೆ. ಸೈನೋನಿಮ್ ಫಾರ್ ಅಮೇಜ್ಮೆಂಟ್ ಅಂತ ಕೇಳಿದ್ದಾರೆ. ಅಮೇಜ್ಮೆಂಟ್ ಅಂದ್ರೆ ಏನಪ್ಪಾ, ಹ್ಯಾಪಿನೆಸ್ ಆಗುತ್ತೆ ಬಟ್ ನಾಟ್ ಅಲ್ಲ, ಹಾಟಿನೆಸ್ ಆಗಲ್ಲ, ಮೆಜರ್ಮೆಂಟ್ ಆಗಲ್ಲ. ಈ ಎರಡಲ್ಲಿ ತಗೊಂಡ್ರೆ ದ ನಿಯರೆಸ್ಟ್ ಮೀನಿಂಗ್ ಫಾರ್ amazement antonym word is, that is, astonishment is the right answer. You can log the second option, student. ಹಾಗೇನೆ ಮತ್ತೆ ಇಲ್ಲಿ ಅಂಡರ್ಲೈನ್ ಮಾಡಿರೋ ಸೆಗ್ಮೆಂಟ್ಗೆ ಇದರ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ ಅಥವಾ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್. ಬನ್ನಿ ವಾಕ್ಯ ಓದೋಣ. I cannot use my I cannot not use my office at the moment because it began it being painted ಅಂತ ಕೊಟ್ಟಿದ್ದಾರೆ. ರೈಟ್. ಸೊ ಖಂಡಿತ ಇದು ಸೂಟೇಬಲ್ ಆಗ್ತಾ ಇಲ್ಲ, ಇದು ರಾಂಗ್ ಆಗಿದೆ. ರೈಟ್. ಸೊ ಸರಿಯಾದ ಉತ್ತರ ಬಂದು ಇಟ್ ಈಸ್ ಬೀಯಿಂಗ್ ಪೇಂಟೆಡ್ ಆಗಬೇಕು. ಯಾಕಂದ್ರೆ ಇದು ಪ್ಯಾಸಿವ್ ವಾಯ್ಸ್ ಅಲ್ಲಿ ಬರೀಬೇಕು. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಐ ಕೆನಾಟ್ ಯೂಸ್ ಮೈ ಆಫೀಸ್ ಅಟ್ ದ ಮೂಮೆಂಟ್, ಸದ್ಯಕ್ಕೆ ನಾನು ನನ್ನ ಕಚೇರಿಯನ್ನ ಬಳಸ್ಕೊಳಕ್ಕಾಗಲ್ಲ. ಬಿಕಾಸ್ ಇಟ್ ಈಸ್ ಬೀಯಿಂಗ್ ಪೇಂಟೆಡ್ ಆಗಬೇಕು. ಅಂದ್ರೆ ಅದು ಪೇಂಟ್ ಮಾಡಲಾಗ್ತಾ ಇದೆ, ಅದರಲ್ಲಿ ಬಣ್ಣ ಬಳಿಯೋ ಕೆಲಸ ನಡೀತಾ ಇದೆ, ಅರ್ಥ ಪೇಂಟ್ ಮಾಡಲಾಗ್ತಿದೆ. ಇದು ಪ್ಯಾಸಿವ್ ವಾಯ್ಸ್, ಅದಕ್ಕೆ ಫೋರ್ತ್ ಆಪ್ಷನ್ ಕರೆಕ್ಟ್ ಆಗಿದೆ. ದಟ್ ಈಸ್ ಇಟ್ ಈಸ್ ಬೀಯಿಂಗ್ ಪೇಂಟೆಡ್ is 100% right answer. When you move to the next question, select the most appropriate pair of words to fill in the blanks ಕೊಟ್ಟಿದ್ದಾರೆ. 2 ಬ್ಲಾಂಕ್ ಕೊಟ್ಟಿದ್ದಾರೆ. ವೆಲ್, yesterday he dash pizza, ನಿನ್ನೆ ಅವನು ಪಿಜ್ಜಾನ ಡ್ಯಾಶ್ ಮಾಡಿದ. ಅಂಡ್ ಡ್ಯಾಶ್ ಬರ್ಗರ್ಸ್ ಇನ್ 1 go ಅಂತ ಇದೆ ನೋಡಿ. ಎಸ್, ನೋಡೋಣ. yesterday he ate pizza ಸರಿ ಆಗುತ್ತೆ. and ate burgers in 1 go ಆಗುತ್ತೆ, ಬಟ್ ಬೇರೆ ಆಪ್ಷನ್ ನೋಡೋಣ. yesterday he ate pizza ತಗೋಣ. he ate pizza and ate burgers in 1 go. ಓಕೆ, ಈ ಪಿಜ್ಜಾನ ತಿಂದ 8 ಬರ್ಗರ್ಸ್ಗಳನ್ನ ಒಂದೇ ಹೊಡೆತದಲ್ಲಿ ತಿಂದು ಹಾಕದ. ಇದು ಸೂಟೇಬಲ್ ಆಗ್ತದೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ನೋ ಡೌಟ್ ಎಟ್ ಆಲ್. ಕ್ವೆಶ್ಚನ್ ನಂಬರ್ 16, ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಸೈನೋನಿಮ್ ಫಾರ್ ದ ಗಿವನ್ ವರ್ಡ್. ಯಾವ ಪದವನ್ನು ಕೊಟ್ಟಿದ್ದಾರೆ? ಮ್ಯಾಗ್ನಿಫಿಸೆಂಟ್ ಕೊಟ್ಟಿದ್ದಾರೆ. ಇದರ ಸೈನೋನಿಮ್ಮು ಸ್ಪ್ಲೆಂಡಿಡ್, ವೈಭವಯುತ, ಉತ್ಕೃಷ್ಟ ಆಗುತ್ತೆ. ಮಾಡಸ್ಟ್ ಆಗಲ್ಲ, ಆಧುನಿಕ ಅಥವಾ ಮಾಡಸ್ಟ್ ಅಂತಂದ್ರೆ ಸಿಂಪಲ್ ಆಗಿರುವಂಥದ್ದು, ಓಕೆ ಡೋಕೆ ಅಂತ. ಹಂಬಲ್ಲು ಹ್ಯೂಮನ್ ಕ್ಯಾರೆಕ್ಟರ್ ಬರುತ್ತೆ, ರೆಗ್ಯುಲರ್ ಆಗಲ್ಲ. ರೈಟ್ ಆನ್ಸರ್ ಇಸ್ ಸ್ಪ್ಲೆಂಡಿಡ್ is 100% ರೈಟ್ ಆನ್ಸರ್. ಎಸ್, ಯು ಕ್ಯಾನ್ undoubtedly lock it. ಮುಂದಿನ ಪ್ರಶ್ನೆ ನೋಡೋಣ. ಐಡೆಂಟಿಫೈ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್. incorrectly spelled. Let me make it spelled. ರಾಂಗ್ಲಿ ಸ್ಪೆಲ್ಡ್ ವರ್ಡ್ ಏನಿದೆ ಅದನ್ನು ನೀವು ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಪ್ರಶ್ನೆ ಓದೋಣ. ಟು ಅವಾಯ್ಡ್, ಇಟ್ ಇಸ್ ಆಕ್ಚುಲಿ ಟು ಅವಾಯ್ಡ್ ಇಂಡೈಜೆಷನ್ ಇಟ್ ಈಸ್ ನೆಸರಿ ಟು chew food properly. ನೋಡಿ, ನಮಗೆ ಅಜೀರ್ಣತೆ ಆಗಬಾರ್ದು ಅಂತಂದ್ರೆ ನಾವು ಆಹಾರವನ್ನ ಸರಿಯಾಗಿ ಅಗೆದು ತಿನ್ನಬೇಕು ಅಂತ ಹೇಳಿದ್ದಾರೆ. ಟು ಸರಿಯಾಗಿದೆ, ಅವಾಯ್ಡ್ ಸರಿಯಾಗಿದೆ. ಇಂಡೈಜೆಷನ್ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ ವಿದ್ಯಾರ್ಥಿಗಳೇ, ಇಲ್ಲೇ ರಾಂಗ್ ಇರುವಂಥದ್ದು. ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಇದರ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ನೆಕ್ಸ್ಟ್ ನೋಡೋಣ. ಇಟ್ ಈಸ್ ನೆಸರಿ ಟು chew food properly ಕರೆಕ್ಟ್ ಆಗಿದೆ. ಸೊ ಸರಿಯಾದ ಸ್ಪೆಲ್ಲಿಂಗ್ ಏನು ಬರುತ್ತೆ? ಲೆಟ್ ಮೀ ರೈಟ್ ಹಿಯರ್. ರೈಟ್, ವಿದ್ಯಾರ್ಥಿಗಳೇ ಇದು ಸರಿಯಾದ ಸ್ಪೆಲ್ಲಿಂಗು. ಸೊ ಇದೇ ರಾಂಗ್ ಆಗಿದೆ. ಆಪ್ಷನ್ 2ನ ನೀವು ಆಯ್ಕೆಯಾಗಿ ಮಾಡ್ಕೋಬಹುದು. ಪ್ರಶ್ನೆ 18, ಇಡಿಯಂ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇದರ ಅರ್ಥ ಏನು ಅಂತ. ಏನಿದೆ ಇಡಿಯಂ ಬಂದು? ಅ ಸ್ಟಿಂಗ್ ಇನ್ ದ ಟೇಲ್ ಅಂತ ಕೊಟ್ಟಿದೆ. ಇದರ ಅರ್ಥ ಆಪ್ಷನ್ 3, ಆನ್ ಅನ್ಎಕ್ಸ್ಪೆಕ್ಟೆಡ್, ಟಿಪಿಕಲಿ ಅನ್ಪ್ಲೆಸೆಂಟ್ ಆರ್ ಪ್ರಾಬ್ಲಮ್ಯಾಟಿಕ್ ಟು ಸಮಥಿಂಗ್ ಅಂತ ಆಗುತ್ತೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮತ್ತೆ ಆಂಟೋನಿಮ್ ಕೇಳಿದ್ದಾರೆ. ಆಂಟೋನಿಮ್ ಇಸ್ ನಥಿಂಗ್ ಬಟ್ ಆಪೋಸಿಟ್ ವರ್ಡ್ ಆಫ್ ದ ಗಿವನ್ ವರ್ಡ್. ಅಬೆಂಡನ್ ಕೊಟ್ಟಿದ್ದಾರೆ. ಇದರ ಆಪೋಸಿಟ್ ವರ್ಡ್ ಅಡಾಪ್ಟ್ ಆಗುತ್ತೆ. ಅಬೆಂಡನ್ ಅಂತಂದ್ರೆ ಬಿಟ್ಟು ಬಿಡೋದು ಅಥವಾ ಡೆಸರ್ಟಿಂಗ್ ಅಂತ. ಅಡಾಪ್ಟ್ ಅಂತಂತಂದ್ರೆ ಅವರನ್ನ ಅಪ್ಕೊಳ್ಳೋದು, ಅವ್ರ ಜೊತೆಯಾಗಿ ಇರೋದು ಅಂತ. ಸೊ ಅಡಾಪ್ಟ್ ಈಸ್ ದ ರೈಟ್ ಆನ್ಸರ್. ಡೆಸ್ಟ್ರಾಯ್, ನಾಶ ಮಾಡೋಗುತ್ತೆ. ಸರೆಂಡರ್ ಅಂದ್ರೆ ನಮ್ಮನ್ನು ನಾವು ಸರೆಂಡರ್ ಮಾಡುವಂತ. ರ್ಯಾಂಡಮೈಸ್ ಅಂತಂದ್ರೆ ಇದು ನಾಟ್ ಸೀಕ್ವೆಂಟ್ ಫಾರ್ಮ್ ಅಂತ. ಸೊ ಅಡಾಪ್ಟ್ ಈಸ್ ದ ರೈಟ್ ಆನ್ಸರ್ ಫಾರ್ ರೈಟ್ ಆಂಟೋನಿಮ್ ಫಾರ್ ಆಂಟೋನಿಮ್ ಫಾರ್ ಅಬೆಂಡನ್ಗೆ ಅಡಾಪ್ಟ್ ಆಗುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 20 ನೋಡೋಣ. ವೆಲ್, ಏನ್ ಕೊಟ್ಟಿದ್ದಾರೆ? ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ವರ್ಡ್ಸ್ ಅಂತ ಒಂದು ವಾಕ್ಯ ಇದೆ. ಇದು ವಾಕ್ಯವಾಗಿದೆ. ಇಲ್ಲಿ ಈ ಪದವನ್ನ ಅಂಡರ್ಲೈನ್ ಮಾಡಿದ್ದಾರೆ. ನೋಡೋಣ.
The interdisciplinary approach utilized in the study facilitates comprehensive understanding of the complex phenomenon under the investigation. ಸರಿಯಾಗಿದೆಯಾ? ಖಂಡಿತ ಸರಿಯಾಗಿಲ್ಲ. ಏನಾಗಬೇಕದು? ಫೆಸಿಲಿಟೇಟ್ಸ್ ಕಂಪ್ರಹೆನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಲ್ವಾ, ಅದರ ಬದಲಾಗಿ ಫೆಸಿಲಿಟೇಟೆಡ್ ಕಂಪ್ರಹೆನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇದು ಆಪ್ಷನ್ 4. ವೆಲ್ ಸ್ಟೂಡೆಂಟ್ಸ್, ಇದು ಗ್ರಾಮೆಟಿಕಲಿ ಚೆಕ್ ಮಾಡಿ ನೋಡಿದಾಗ ರಾಂಗ್ ಆಗಿದೆ, ಅಂಡರ್ಲೈನ್ ಮಾಡೋದು. ಸೊ ದಿಸ್ ಈಸ್ ದ ರೈಟ್ ಸಬ್ಸ್ಟಿಟ್ಯೂಟ್ ಫಾರ್ ಆಪ್ಷನ್ ನಂಬರ್ 4 is the right answer for the underlined segments. Facilitate comprehensive understanding ಬದಲು facilitated a comprehensive understanding ಸರಿಯಾದ ಉತ್ತರ ಆಗುತ್ತೆ. ಮತ್ತೆ ಒಂದು ಇಡಿಯಂ ಕೊಟ್ಟಿದ್ದಾರೆ, ಇದರ ಅರ್ಥ ಏನು ಅಂತ, ಗಿಫ್ಟ್ ಆಫ್ ದ ಗ್ಯಾಪ್ ಅಂತ ಕೊಟ್ಟಿದ್ದಾರೆ. ಅರ್ಥ ಟ್ಯಾಲೆಂಟ್ ಟು ಸ್ಪೀಕ್ ಅಂತ. ಒನ್ ಈಸ್ ಗುಡ್ ಅಟ್ ಸ್ಪೀಕಿಂಗ್ ಇಸ್ ಕಾಲ್ಡ್ ಹಿ ಆರ್ ಶಿ ಈಸ್ ಗಿಫ್ಟ್ ಆಫ್ ದ ಗ್ಯಾಪ್ ಅಂತ. ಸೊ ಆಪ್ಷನ್ 3 ಟ್ಯಾಲೆಂಟ್ ಫಾರ್ ಸ್ಪೀಕಿಂಗ್ ಇಸ್ ರೈಟ್ ಆನ್ಸರ್. ಕೊನೆಯ 2-3 ಪ್ರಶ್ನೆಗಳು. ಗ್ರಾಮೆಟಿಕಲಿ ಎರರ್ ಎಲ್ಲಿದೆ ಈ ವಾಕ್ಯದಲ್ಲಿ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ವೆನ್ ಸೆರೆನಾ ವಿಲ್ ಅರೈವ್ ಶಿ ವಿಲ್ ಕಾಲ್ ಯು ಅಂತ. ವೆನ್ ಸೆರೆನಾ ವಿಲ್ ಅರೈವ್ ಅಲ್ಲ, ಇದು ರಾಂಗ್ ಆಗಿದೆ ವಿದ್ಯಾರ್ಥಿಗಳೇ. ವೆನ್ ಸೆರೆನಾ ಅರೈವ್ಸ್ ಆಗಬೇಕು, ಸಿಂಪಲ್ ಪ್ರೆಸೆಂಟ್, ಶಿ ವಿಲ್ ಕಾಲ್ ಯು ಆಗುತ್ತೆ. ಸೊ ದಿಸ್ ಈಸ್ ದ ರಾಂಗ್ ಪಾರ್ಟ್. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಕೊನೆಯ 3 ಪ್ರಶ್ನೆಗಳು. ಮತ್ತೆ ಸೈನೋನಿಮ್ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಏನು ಪದ ಇದೆ? ಸೈನೋನಿಮ್ ಫಾರ್ ಇಂಡಿಜಿನಿಯಸ್ ಅಂತ ಕೇಳಿದ್ದಾರೆ. ಇಂಡಿಜಿನಿಯಸ್ಗೆ ಸಮಾನಾರ್ಥಕ ಪದ ಆರ್ಟಿಫಿಷಿಯಲ್, ಕೃತಕ ಆಗಲ್ಲ. ಲಿಟ್ರಸಿ ಅಂದ್ರೆ ಅಕ್ಷರಸ್ಥತೆ ಆಗಲ್ಲ. ಟ್ಯಾಂಜಿಬಲ್ ಆಗಲ್ಲ. ಸರಿಯಾದ ಉತ್ತರ ದಟ್ ಈಸ್ ಅಬಾರಿಜಿನಲ್. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ವೆಲ್ ವೆಕ್ಯಾಬ್ ಬೇಸ್ನ ಆಕ್ಚುಲಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ವಿದ್ಯಾರ್ಥಿಗಳೇ. ಹಬ್ಬವಾದ್ರೆ ನಾನು ನಿಮ್ಗೆ ಮೀನಿಂಗ್ಸ್ ಕೊಡ್ಬೋದು, ಮೀನಿಂಗ್ ಕೊಟ್ರೆ ಅರ್ಥ ಆಗಲ್ಲ. ಸೊ ಇದರ ಕೀ ವರ್ಡ್ಸ್ಗಳಿರುತ್ತೆ, ಆಂಟೋನಿಮ್ಸು, ಸೈನೋನಿಮ್ಸ್. ಈ ವೆಕ್ಯಾಬ್ ಬೇಸ್ಡ್ ಕ್ವಶನ್ಸ್ಗಳನ್ನ ನೇರವಾಗಿ ನಾನು ನಿಮಗೆ ಉತ್ತರ ಅದರ ಮೀನಿಂಗ್ಸ್ ಕೊಟ್ರೆ ನಿಮಗೆ ಅರ್ಥ ಆಗಲ್ಲ. ಅದ್ರ ಓದೋ ಒಂದು ವಿಧಾನ ಇರುತ್ತೆ. ಖಂಡಿತ ನನ್ನ ಕ್ಲಾಸ್ನ ಜಾಯ್ನ್ ಆಗಿ, ಆನ್ಲೈನ್ ಆಗಿರ್ಬೋದು, ಆಫ್ಲೈನ್, ಆಲ್ ಓವರ್ ಕರ್ನಾಟಕ ಎಲ್ಲ ಕ್ಲಾಸ್ನ ಮಾಡ್ತಾ ಇರ್ತೀನಿ ವಿದ್ಯಾರ್ಥಿಗಳೇ. ಇದೇ ಭಾನುವಾರ 21 ಸಾಯಂಕಾಲ 7ರಿಂದ 8:30ವರೆಗೂ ಇಂಟ್ರೊಡಕ್ಟರಿ ಪಾರ್ಟ್ ಆಫ್ PDO VAV ಇದೆ. ಹಾಗೆ MTS CGLಗೂ ಕೂಡ ಪಾಠ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಲಾಸ್ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಯು ಆರ್ ಗೋಯಿಂಗ್ ಟು ಮಿಸ್ ವೆರಿ ಪ್ರೇಷಿಯಸ್ ಡೈಮಂಡ್ ಅಂತ ಹೇಳ್ತೀನಿ. ಕ್ಲಾಸ್ನ ಅಟೆಂಡ್ ಮಾಡಿ ನೋಡಿ. ನನ್ನ ಕ್ಲಾಸ್ ಅಟೆಂಡ್ ಮಾಡಿದ್ರು ಖಂಡಿತ ಎಲ್ಲರೂ ಗೊತ್ತಿದೆ. ಗ್ರಾಬ್ ದಿಸ್ ಆಪರ್ಚುನಿಟಿ. ಕಳೆದ ವಿಡಿಯೋನಲ್ಲೂ ನಾನು ಹೇಳಿದ್ದೆ, ಯಾರಿಗೆ ಇಂಗ್ಲೀಷ್ನ ಸಮಸ್ಯೆ ಇದೆ, ಗ್ರಾಮೀಣ ಪ್ರದೇಶದವ್ರು ಇದ್ದೀರಾ, ಹಳ್ಳಿಯಿಂದ ಬರ್ತಾ ಇದ್ದೀರಾ, ನಿಮಗೆ ಸ್ಕೂಲಲ್ಲಿ ಒಳ್ಳೆ ಇಂಗ್ಲೀಷ್ ಒಂದು ಅಧ್ಯಯನ ಮಾಡೋಕ್ಕಾಗಲಿಲ್ಲ, ಬೋಧನೆ ಸಿಕ್ಕಿಲ್ಲ, ಸಮಸ್ಯೆ ಇಲ್ಲ ವಿದ್ಯಾರ್ಥಿಗಳೇ. ಬೇಸಿಕ್ ಗ್ರಾಮರು, ಅಡ್ವಾನ್ಸ್ಡ್ ಗ್ರಾಮರು, ಇಂಟರ್ಮೀಡಿಯೇಟ್ ಗ್ರಾಮರು, ಪ್ರೋ ಇಂಗ್ಲೀಷ್ ಎಲ್ಲ ವಿಶೇಷವಾಗಿ MTS CGL CHS ಅಲ್ಲಿ ಕೇಳ್ತಾ ಇರ್ತಾರೆ. MTS ಅಲ್ಲಿ ಸಾಕಷ್ಟು ಓಪನಿಂಗ್ಸ್ಗಳೆಲ್ಲ ಆಗಿದೆ. ಮೋರ್ ದೆನ್ ಐ ಥಿಂಕ್ 8,000 ಓಪನಿಂಗ್ಸ್ಗಳಾಗಿದೆ. CGL ಕೂಡ ಇವಾಗ್ಲಿಂದ ತಯಾರಿ ನಡೆಸಿ SSC ಎಕ್ಸಾಮ್ಗಳು ಯಾವತ್ತೂ ಇವಾಗ ಅಪ್ಲಿಕೇಶನ್ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿ ಮಾಡ್ತೀವಿ ಅಂದ್ರೆ ಸಾಧ್ಯ ಆಗಲ್ಲ. ಅದಕ್ಕೆ ಸುಮಾರು 3ರಿಂದ 4 ತಿಂಗಳು ಸ್ಪೆಂಡ್ ಮಾಡಬೇಕಾಗುತ್ತೆ. ಪ್ರಾಪರ್ ಟ್ರೈನರ್ ಇರಬೇಕು ಪ್ರತಿಯೊಂದು ಸಬ್ಜೆಕ್ಟಲ್ಲಿ. ಇಂಗ್ಲೀಷ್ ನಿಮಗೆ ಸಮಸ್ಯೆ ಇದೆಯಾ? ಖಂಡಿತ ನನ್ನ ಕ್ಲಾಸ್ನ ಅಟೆಂಡ್ ಮಾಡಿ. 21 ಜುಲೈ 2024 ಭಾನುವಾರ ಇಂಟ್ರೊಡಕ್ಟರಿ ಪಾರ್ಟ್ ಇದೆ. ಭಾನುವಾರದ ಒಳಗಡೆ 1,000 ರೂಪಾಯಿನ ನನ್ನ ನಂಬರ್ಗೆ ಫೋನ್ ಪೇ ಮಾಡಿಬಿಟ್ಟು ನೀವು ನನಗೆ ಫೋನ್ ಪೇ ಮಾಡಿ ನಿಮ್ಮ ಅಡ್ಮಿಷನ್ ಕನ್ಫರ್ಮ್ ಮಾಡಿ ನಾನು ನಿಮಗೆ ಆನ್ಲೈನ್ ಲಿಂಕ್ ಕಳಿಸ್ಕೊಡ್ತೀನಿ. ಈಗಾಗಲೇ ನಾನು ಹೇಳಿದ್ದೀನಿ 22ರಿಂದ 25 ದಿನದ ಇದೊಂದು ಕೋಚಿಂಗ್ ಕ್ಲಾಸ್ ಇರುತ್ತೆ, ಕೋಚಿಂಗ್ ಆನ್ಲೈನ್ ನಿಮಗೆ. ಇದರಲ್ಲಿ ಪ್ರತಿದಿನದ ವಿಡಿಯೋಗಳೆಲ್ಲ ನಿಮಗೆ ಹಲವಾರು ಬಾರಿ ನಿಮ್ಮ ಕೋರ್ಸ್ ಮುಗಿಯೋವರೆಗೂ ಕೂಡ ನೀವು ಅದನ್ನು ವಾಚ್ ಮಾಡ್ಬೋದು. ಅವೆಲ್ಲ ಸೇವ್ಡ್ ಇರುತ್ತೆ. ಸೊ ಯು ಕ್ಯಾನ್ ವಾಚ್ ಸ್ಟೂಡೆಂಟ್ಸ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. Well, the next question is antonym for underlined word ಅಂತ ಕೇಳಿದ್ದಾರೆ. The question he is not friendly with him in the office ಅಂತ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಈತನ ಜೊತೆಗೆ ಕಚೇರಿಯಲ್ಲಿ ಫ್ರೆಂಡ್ಲಿ ಆಗಿಲ್ಲ ಅಂತ ಕೇಳಿದ್ದಾರೆ. ಸೊ ವಾಟ್ ಇಸ್ ದ ಆಪೋಸಿಟ್ ಆಫ್ ಫ್ರೆಂಡ್ಲಿ ಅಂತ? ಆಂಟೋನಿಮ್ ಇಸ್ ನಥಿಂಗ್ ಬಟ್ ಆಪೋಸಿಟ್ ವರ್ಡ್, ವಿರುದ್ಧಾರ್ಥಕ ಪದ ಅಂತ ಹೇಳ್ತೀವಿ. ಫ್ರೆಂಡ್ಲಿ ಇದರ ಆಪೋಸಿಟ್ ವರ್ಡ್ ಏನು? ಗ್ರೆಗೇರಿಯಸ್ ಆಗಲ್ಲ, ಇಂಟೆಲಿಜೆಂಟ್ ಆಗೋದೇನಿಲ್ಲ, ರಿವೀಲು ಆಗಲ್ಲ. ರೈಟ್ ಆನ್ಸರ್ is hostile, not hostile. I said hostile is the right answer. Hope you understand. Let's move to the last but not least question. Select the most appropriate spelling of the underlined word in the given sentence ಅಂತ ಕೇಳಿದ್ದಾರೆ. Let's see that ಏನಿದೆ. He lost all sensation in his leg through a cramp. ಅವನು ಏನೋ ನಡೆದಾಡುವಾಗ, ಆಟ ಆಡುವಾಗ ಅವನ ಕಾಲಲ್ಲಿ ಕ್ರ್ಯಾಂಪ್ ಬಂದಿದೆ, ಉಳುಕಾಗಿದೆ. ಸೊ ಅದಕ್ಕೆ ಅವ್ನ ಕಾಲಲ್ಲಿ ಯಾವುದೇ ಸೆನ್ಸೇಷನ್ ಇಲ್ಲ. ಸೆನ್ಸೇಷನ್ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ವಾಟ್ ಆರ್ ದ ರೈಟ್ ಸ್ಪೆಲ್ಲಿಂಗ್ ಅಂದ್ರೆ ಆಪ್ಷನ್ 4 SENSATION. ಸೊ ಇದು. ಹೋಪ್ ಯು ಎಂಜಾಯ್ ದ ಆನ್ಲೈನ್ ಕ್ಲಾಸಸ್ ಸ್ಟೂಡೆಂಟ್ಸ್. ಪ್ರತಿ ತಿಂಗಳು 2 ಕ್ಲಾಸ್ ಇರುತ್ತೆ.
ಯಾರು ಇವಾಗ್ಲೂ ಕೂಡ ವಿಶೇಷವಾಗಿ ಕನ್ನಡ ಮಾಧ್ಯಮದವರು, ಗ್ರಾಮೀಣ ಪ್ರದೇಶ, ಹಳ್ಳಿಯಿಂದ ಬಂದಿದ್ದೀರಾ, ಅಥವಾ ನೀವು ಕಾಮರ್ಸ್ ಆರ್ಟ್ಸ್ ಸ್ಟೂಡೆಂಟ್ಸ್ ಇದ್ದೀರಾ, ನಿಮಗೆ ಇಂಗ್ಲಿಷ್ ಐಡಿಯಾ ಇಲ್ಲ, ಕೇವಲ 22ರಿಂದ 25 ದಿನ ನನ್ನ ಕ್ಲಾಸ್ ಅಟೆಂಡ್ ಮಾಡಿ. ಆನ್ಲೈನ್ ವಿಡಿಯೋಗಳು ನಿಮಗೆ ಸಿಗುತ್ತೆ, ಪ್ರತಿದಿನದು ವಿತ್ ಕ್ಯಾಪ್ಷನ್ ಇರುತ್ತೆ. ಅದರ ಜೊತೆಗೆ ಎಲ್ಲ ವಿಡಿಯೋಗಳನ್ನ ನೀವು ನಂಬರ್ ಆಫ್ ಟೈಮ್ಸ್ ನೀವು ವಾಚ್ ಕೂಡ ಮಾಡ್ಬೋದು. ಅದರ ಜೊತೆಗೆ ನಾನು ನಂದೇ ಆದಂಥ ಟೆಸ್ಟ್ ಸೀರೀಸ್ಗಳಿರುತ್ತೆ. ಅದ್ರ ಜೊತೆಗೆ ನೀವು PDO ಇದ್ದೀರಾ, PDO ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ, ಕಲ್ತಿರೋದ್ರಲ್ಲಿ ನಿಮಗೆ ಎಷ್ಟು ಎಫೆಕ್ಟಿವ್ ಆಗಿ ನೀವು ಅದನ್ನು ಆನ್ಸರ್ ಮಾಡಬಲ್ಲಿ ಅಂತ. ಹಾಗೆ VA ಕೂಡ MTS CGL ಪ್ರಶ್ನೆ ಪತ್ರಿಕೆ ಕೂಡ ಇದರಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಡೋಂಟ್ ಮಿಸ್ ದ ಆಪರ್ಚುನಿಟಿ. ಇಟ್ಸ್ ಅ ವಂಡರ್ಫುಲ್ opportunity to join my classes. My number is 8951880403. ಈ ನಂಬರ್ಗೆ 1000 rupees ನೀವು ಫೋನ್ ಪೇ ಮಾಡಿದ್ರೆ ನಿಮಗೆ ಆನ್ಲೈನ್ ಲಿಂಕ್ನ ಕಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ. ಹಾಗೆ ನೀವು ನನ್ನ ಆನ್ಲೈನ್ ಕ್ಲಾಸ್ಗಳನ್ನು ಅಟೆಂಡ್